गाइस देख रहे गाइस ಇದ್ರ ಹೆಸರು ಕ್ಯಾಡಮಮ್ ಕಾಮ್ ಅಂತ. ಇದ್ರ ಬೆಲೆ 2 ಲಕ್ಷ ರೂಪಾಯಿ. ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್. ನಾನು ಆಲ್ರೆಡಿ ಹೇಳಿದ್ದೆ, ಸೊ ಸೇಮ್ ಬ್ಲಾಗು ಅದನ್ನು ಎಂಡ್ ಮಾಡಿದ್ದೀನಿ, ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಸೊ ಈಗ ನಾವು ಡೆಲ್ಲಿ ಟು ಮನಾಲಿ ಟ್ರಿಪ್ ಮಾಡ್ತಾ ಇದ್ದೀವಿ. ಸೊ ನಾವು ಇಲ್ಲೆಲ್ಲನೂ ಸ್ಲೀಪರ್ ಬಸ್ ಇಲ್ಲ, ಎಲ್ಲದು ಸೆಮಿ ಸ್ಲೀಪರೇ ಇರೋದು. ಸೊ ಆರಾಮಾಗಿ ನೋಡಿ, ಇಷ್ಟು ರೇಂಜಿಗೆ ನಾವು ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಓಯ್ ಹಾಯ್ ಮಾಡೆ. ಇವಾಗ ನಾವು ಬೆಳಗ್ಗೆನೆ ಇವಾಗ ಒಳ್ಳೆ ರೆಸ್ಟ್ ಮಾಡ್ಬಿಡ್ತೀವಿ. ಈಗ ಟೈಮ್ ಬಂದು 8:15 ಆಗಿದೆ. ಸೊ ಇವಾಗ ಬೆಳಗ್ಗೆ ನಾವು ಮಾರ್ನಿಂಗ್ 8:30ಗೆ ನಾವು ಅಲ್ಲಿ ಮನಾಲಿಲಿ ಇರ್ತೀವಿ. ಸೊ ನಾನು ಮಾರ್ನಿಂಗ್ 6 ಗಂಟೆಗೆ ಎದ್ದು ಅಕಸ್ಮಾತ್ ಎಚ್ಚರ ಆದರೆ ಅಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾ ಬಾಯ್, ಗುಡ್ ನೈಟ್. ಮನಾಲಿ ಸಿಗ್ತೀನಿ, ಮನಾಲಿಲಿ. ಸೊ ಇವ್ರು ಅಪರೂಪಕ್ಕೆ ಮಾತಾಡ್ತಾ ಇದ್ದಾರೆ. ನಾನು ಮೂಕ, ಸ್ವಲ್ಪ ಮಾತಾಡ್ದೆ, ಸುಳ್ಳು. ಎಸ್, ಇವಾಗ ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್, ಬಾಯ್, ಲವ್ ಯು. ಮಾಡ್ಕೊಂಡು ರೆಡಿಯಾಗಿ ಸಿಗ್ತೀನಿ. ಎಸ್, ಇವಾಗ ನಮ್ಮ ರೂಮ್ ಬುಕ್ ಆಗಿದೆ. ಸೊ ಫೈನಲಿ ರೀಚ್. ನಮ್ಮ ಲಗೇಜ್ ನೋಡಿ ಎಲ್ಲಿದ್ದಾವೋ ಏನೋ ಗೊತ್ತಿಲ್ಲ, ಅವ್ರು ಹುಡುಕ್ತಾ ಇದ್ದಾರೆ. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೌಂದರ್ಯ ಮಾತಾಡ್ತಾ ಇದ್ದೀನಿ. ಎಸ್, ಇವತ್ತು ನಾನು ಹೇಳ್ದಂಗೆ ಮನಾಲಿಲಿ ಇದ್ದೀವಿ. ಸೊ ಬನ್ನಿ ನಮ್ಮ ರೂಮ್ ಟೂರ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಮ್ಮ ಔಟ್ಫಿಟ್ ಬಂದು ಈ ಥರ ಫುಲ್ ಪ್ಯಾಕಪ್ ಆಗಿದೆ. ಇಲ್ಲಿ ಯಾವುದೇ ರೀತಿ ಸ್ಟೈಲ್ ಏನು ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಅಂದರೆ ಮೂಗಲೆಲ್ಲ ನೀರು ಸೋರ್ತಿದೆ, ಆ ಥರ ಚಳಿ ಇದೆ. ನಮ್ಮ ರೂಮ್ ಟೂರು, ನಾನು ಒಬ್ಬಳೇ ಇರೋದ್ರಿಂದ ಇದು ಮೇನ್ ಡೋರು. ಹಿಂಗೆ ಬಂದು ತಿರುಗಿದ್ರೆ ಇಲ್ಲಿ ವಾಶ್ರೂಮ್ ಇದೆ. ಇದೆಲ್ಲ ಏನು ತೋರ್ಸೋದು ಬೇಡ ಅನ್ಕೊತೀನಿ. ಇಲ್ಲಿ ಒಂದು ಮಿರರ್ ಇದೆ. ಇದು ನಮ್ಮ ರೂಮ್ ಟೂರು. ಈಗ ಇದು ಪ್ಯಾಕಪ್ ಆಗಿದ್ದಾರೆ ನೋಡಿ. ಈಗ ಹಿಂಗೆ ಓಪನ್ ಮಾಡ್ತೀನಿ, ಸಖತ್ತಾಗಿರೋ ವ್ಯೂ ತೋರಿಸ್ತೀನಿ. ವಾವ್, ಇದು ನಮ್ಮ ವಿಂಡೋ ವ್ಯೂ. ಆ್ಯಂಡ್ ಹಾಗೆ ತಿರುಗಿದ್ರೆ ಇಲ್ಲಿ ಒಂದು ಸೆಕೆಂಡ್, ಕೆಳಗಡೆ ಲಾಕ್ ಮಾಡಿದ್ದಾರೆ. ವಾವ್, ಬ್ಯೂಟಿಫುಲ್ ಆ್ಯಂಡ್ ಸೋ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ. ಇವಾಗ ಯಾರಿಗೂ ಟೈಮ್ ಇಲ್ಲ, ಬೇಗ ಬೇಗ ಟಿಫನ್ ಮಾಡಿಕೊಂಡು ಅಲ್ಲಿದೆಯಲ್ಲ ಅಲ್ಲಿಗೆ ಹೋಗಬೇಕು. ದಿಸ್ ಇಸ್ ಎ ಡ್ರೀಮ್ ಪ್ಲೇಸ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಬೈಕೆಲ್ಲ ಅವೈಲೇಬಲ್ ಇದ್ದರೆ ಬೈಕಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ. ನೋಡಿ, ವಾವ್, ಅಮೇಝಿಂಗ್. ನೋಡಿ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಸೊ ಮನಾಲಿಲಿ ನಮಗೆ ಶಿವನ ದರ್ಶನ ಆಯಿತು. ಅಲ್ಲೆಲ್ಲ ಸ್ನೋ ಆಗ್ತಾ ಇದೆ ನೋಡಿ. ಎಸ್, ಸ್ನೋ ಫಾಲ್.
ಬರ್ರಿ ಎಲ್ಲಾರು ಇಲ್ಲೇ ಐ ಜೋ ವ್ಯೂ ನೋಡಲ್ಲಿ ಇವೆಲ್ಲ ಮಿಸ್ ಮಾಡ್ಕಂತೀಯ. ನಮ್ಗೆ ಇಲ್ಲಿ ಮಹಾಶಿವರಾತ್ರಿಗೆ ನಾವು ಮನಾಲಿಲಿದ್ದೀವಿ. ಮೈಕ್ ನನ್ನ ಹತ್ರ ಇದೆ. ಸೊ ಇಲ್ಲಿ ಭಾಷೆನೇ ಒಂಥರ ಡಿಫ್ರೆಂಟ್ ಆಗಿದೆ. ಅಂಡ್ ಇಲ್ಲಿ ಒಂಥರ ಮಾತಾಡ್ತಾರೆ, ನಮ್ಗೇನು ಅರ್ಥ ಆಗಲ್ಲ. ನಮ್ಗೇನೋ ಬೈತಾ ಇದಾರೆ ಅನ್ನೋ ಫೀಲ್ ಆಗುತ್ತೆ. ಸೊ ಮಹಾಶಿವರಾತ್ರಿ ಪ್ರಯುಕ್ತ ನಾವು ಮಹಾಶಿವರಾತ್ರಿಗೆ ನಾವು ಮನಾಲಿಲಿದ್ದೀವಿ. ಅಲ್ಲಿ ಹಿಂಗೆ ಮಾತಾಡೋದು. ಸೊ ನಾವೀಗ ಒಂದು ಸ್ವಲ್ಪ ಹೊತ್ತು ಈಗ ರೂಮಲ್ಲೆಲ್ಲ ಟಿಫನ್ ಎಲ್ಲ ಮಾಡ್ಕೊಂಡು ಈಗ ಮತ್ತೊಂದ್ಸಲ ಪ್ರಸಾದ ಅಂತ ತಿಂತಾ ಇದೀವಿ. ಇನ್ನೊಂದು ಬೋಲ್ ಹಾಸ್ಕೊ ಹೋಗಿ. ಹ್ಯಾಪಿ ಮಹಾಶಿವರಾತ್ರಿ ಟು ಆಲ್ ಮೈ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್. ಅಂಡ್ ಮನಾಲಿಲಿ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಬನ್ರಿ ನೋಡಿ, ಯಾವ್ದೋ ನಾಯಿ ಇಲ್ಲಿ ರ್ಯಾಟ್ ವಿಲ್ಲರ್ ತರ ಇದೆ. ಬಟ್ ಇದು ರ್ಯಾಟ್ ವಿಲ್ಲರ್ ಎಲ್ಲ ಗೊತ್ತಿಲ್ಲ. ಸೇಮ್ ರ್ಯಾಟ್ ವಿಲ್ಲರ್ ತರನೇ ಇದೆ ಅಂತ ಹೇಳಿದ್ದು, ಬಟ್ ರ್ಯಾಟ್ ವಿಲ್ಲರ್ ಅಲ್ಲ ಇದು. ಇದ್ರ ಹೆಸರು ಕ್ಯಾಡಮಮ್ ಕಾಮ್ ಅಂತ. ಇದ್ರ ಬೆಲೆ 2 ಲಕ್ಷ ರೂಪಾಯಿ. ನೋಡಿ ಆ ವ್ಯೂ ಇದೆಯಲ್ಲ, ಸೂಪರ್ ಆಗಿದೆ ಅದು. ಏ ಎಲ್ಲ ಹಾಯ್, ಕಮಾನ್ ಗೈಸ್, ಹಾಯ್ 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 ಮಾಡು. ಹಲೋ. ಮೇಲ್ಗಡೆ ಅಲ್ಲಿದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಒಂಥರ ಡಿಫ್ರೆಂಟ್ ಭಾಷೆ, ಗೊತ್ತೇ ಆಗಲ್ಲ ಏನ್ ಮಾತಾಡ್ತಾರೆ ಅನ್ನೋದು. ಸೊ ಈಗ ನಾವು ಬಸ್ಸಲ್ಲೆಲ್ಲ ತುಂಬಾ ಇಲ್ಲಿ ರೇರ್ ಅಂದ್ಬಿಟ್ಟು ಬೈಕಲ್ಲೇ ಓಡಾಡೋಣ ಅಂತ ಅನ್ಕೊಂಡಿದ್ವಿ. ಸ್ಕೂಟಿ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ. ಸ್ಕೂಟಿಯಲ್ಲೆಲ್ಲ ಮಾತಾಡ್ತಾ ಇದ್ದಾರೆ, ಸ್ಕೂಟಿ ತಗೊಂಡ್ರೆ ನಮ್ಗೆ ಓಡಾಡೋಕ್ಕೆ ಎಲ್ಲ ಬೆಸ್ಟ್ ಆಗುತ್ತೆ ಅಂತ. ಇದೆಲ್ಲ ತುಂಬ ರೇಟ್ ಜಾಸ್ತಿ. ಈ ಬುಲೆಟ್ ಗಾಡಿಗಳೆಲ್ಲ ರೇಟ್ ಜಾಸ್ತಿ, ಸಿಕ್ಕಾಪಟ್ಟೆ ರೇಟು. ಸ್ಕೂಟಿ ಅಂದರೆ ಪರ್ ಡೇಗೆ 500 ಇರುತ್ತೆ. ಮತ್ತು ನಮ್ಮದು ಡ್ರೈವಿಂಗ್ ಲೈಸೆನ್ಸು ಮತ್ತು ಆಧಾರ್ ಕಾರ್ಡ್ ಎಲ್ಲ ಕೊಡಬೇಕಾಗುತ್ತೆ ಇಲ್ಲಿ. ಯಾ ನೆಕ್ಸ್ಟ್ ಅಪ್ಡೇಟ್ ಹೇಳ್ತೀನಿ. ಫಸ್ಟ್ ಟ್ರಯಲ್ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದಾರೆ, ನೋಡೋಣ. ಹಾಯ್. ಸೊ ಈಗ ಅವರು ಕೂಡ ಸ್ಕೂಟಿ ಟ್ರಯಲ್ ಮಾಡ್ತಾ ಇದ್ದಾರೆ. ಇವಾಗ ಫೈನಲ್ ಆಗಿ ಸ್ಕೂಟಿ ಎಲ್ಲ ಬುಕ್ ಮಾಡಿಕೊಂಡು ಸ್ಕೂಟಿ ಎಲ್ಲ ತಗೊಂಡು ಅವ್ರೊಂದು ಸ್ಕೂಟಿ ನಾವೊಂದು ಸ್ಕೂಟಿ ತಗೊಂಡು ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟಾರ್ಟ್ ನಮ್ಮ ಟ್ರಾವೆಲ್ ಹೇಗಿರುತ್ತೆ ಅನ್ನೋದೇ ಬ್ಲಾಗ್ ಆಗಿರುತ್ತೆ. ಎಸ್, ಕೂತ್ಕೊಳ್ಳ. ವ್ಯೂ ಮಾತ್ರ ವಾವ್, ಸೂಪರ್ ಇರುತ್ತಾ ಇದೆ. देखो ना गाइस, देखो ना देखो ना देखो ना गाइस, देखो ना गाइस, गाइस देखो ना गाइस. ಬರೋದು ಯಾವ ನರ್ಸನೆ ಡಿಯಾಸ್ ಅಂತ ಮತ್ತೆ ಏನಿದೆ ಡಿಯಾಸೆ ಡಿಯಾಸೋ ಡಿಯಾಕೋ ಡಿಯಾಸೋ ಡಿಯಾಕ್ ನದಿ. ಸೊ ಈಗ ನಾವು ಪೆಟ್ರೋಲ್ ಬಂಕ್ ಅಲ್ಲಿ ಹಾಕ್ಸ್ಕೊಳಕ್ಕೆ ಬೆಳ್ಳಮ್ಮ ಹೋಗ್ತಾ ಇದ್ದೀವಿ. ಸೊ ನಾವೀಗ ಮಾಲ್ ರೋಡ್ ಅಲ್ಲಿ ಇದೀವಿ. ಹಾಯ್ ಮಾಡಜು,
ಮಾಲ್ ರೋಡ್ ಅಲ್ಲಿ ಇದೀವಿ, ಎಲ್ಲರೂ ಹೋಗ್ತಾ ಇದೀವಿ. ನೋಡಿ ಇದೇ ಮಾಲ್ ರೋಡ್. ಇಲ್ಲೆಲ್ಲ 15 ದಿವಸದ ಹಿಂದೆ ಫುಲ್ ಸ್ನೋಫಾಲ್ ಆಗ್ತಾ ಇತ್ತಲ್ಲ, ಇದೇ ರೋಡು ಮಾಲ್ ರೋಡ್ ಅಂತ. ಇಲ್ಲಿ ಫೇಮಸ್ ಎಲ್ಲ ಮಾರ್ಕೆಟ್ ಮತ್ತೆ ಅದು ಇದು ತಗೊಳ್ಳೋದು, ಐಟಮ್ ಶಾಪಿಂಗ್ಸ್ ಎಲ್ಲ ಮಾಡ್ಬೋದು ನೀವು. ತುಂಬಾ ಸೂಪರ್ ಆಗಿದೆ ನೋಡಿ, ಒಂದು ಬೇರೆನೆ ವೈಬ್ ಕೊಡ್ತಾ ಇದೆ ಇಲ್ಲಿ. ನಾವೀಗ ಹಿಡಿಂಬೆ ಟೆಂಪಲ್ಗೆ ಹೋಗ್ತಾ ಇದೀವಿ. ಫೇಮಸ್ ಹಿಡಿಂಬೆ ಟೆಂಪಲ್ ಈ ಸೈಡೇ ಇರೋದು. ಬನ್ನಿ ಈಗ ಹೋಗೋಣ. ಒಳ್ಳೊಳ್ಳೆ ಜರ್ಕಿನ್ ಸ್ವೆಟರ್ಸ್ ಎಲ್ಲ ಇದೆ. ಆಮೇಲೆ ಹೋಗ್ತಾ ನೋಡೋಣ, ಇಲ್ಲ ಸಂಜೆ ಬರ್ತೀವಿ ಈ ಕಡೆ. ಈಗ ಫಸ್ಟ್ ಟೆಂಪಲ್ಸ್ ಫಾಲ್ಸ್ ಎಲ್ಲ ಮುಗಿಸ್ಬಿಡೋಣ ಅಂತ ಅನ್ಕೊಂಡಿದೀವಿ. ಅಲ್ಲಿ ಗಂಟ ನೀವು ವ್ಯೂಸ್ ನೋಡ್ತಾ ಇರಿ, ನನ್ನ ಫೇಸ್ ನೋಡ್ತಾ ಇರ್ತೀರಾ. ಈಗ ನೋಡಿ ಸೂಪರ್ ಆಗಿದೆ. ಬಂದ್ರಾ? ಇಲ್ಲೇ ಎಲ್ಲ 100 ಮೀಟರ್ ಐತೆ ನೋಡು. ನಾನು ಕಣ್ಣಾಯ್ತಲ್ಲಿ ಹೇಳ್ತಾ ಇದೀನಿ, ಎಲ್ಲ ವಾಕ್ ಮಾಡ್ಕೊಂಡು. ಈಗ ನೋಡಿ ನಾವು ಬಂದಿದ್ದೀವಿ ಹಿಡಿಂಬೆ ಟೆಂಪಲ್ಗೆ. ಸೊ ಇಲ್ಲಿಂದ ಟ್ರಕ್ಕಿಂಗ್ ತರ ಇದೆ ಇಲ್ಲಿ. ಸೊ ನೋಡಿ ಈಗ ಇಲ್ಲಿ ನೋಡಿ, ಇಲ್ಲೆಲ್ಲ ಸ್ನೋ ಇದೆ. ಸೊ ಈಗ ಅನ್ನೋದಾಗಿ ಒಂದು ಟ್ರಕ್ಕಿಂಗ್ ಆಗುತ್ತೆ. ಎಸ್ ಈಗ ಇಲ್ಲಿ 1-2-3 ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ನಿಂತ್ಕೊಂಡಿದೀವಿ. ಇಲ್ಲಿ ಫುಲ್ಲು ಮೇಲೆ ನಾನಿಟ್ಟಿಲ್ಲಪ್ಪ, ನಿಂಗೆ ಕೊಟ್ಟಿದ್ದೀನಿ ನೋಡು. ನೋಡಿ ಈಗ ಇಲ್ಲೊಂದು 2-3 ಫೋಟೋಸ್ ತಗೊಳ್ಳೋಣ ಅಂತ. ಈಗ ಜಸ್ಟ್ ವೇಟ್. ಎಸ್ ಇವಾಗ ಆಲ್ಮೋಸ್ಟ್ ರೀಚ್ ಆಗ್ತಾ ಇದೀವಿ. ಹಿಡಿಂಬೆ ಟೆಂಪಲ್ ಹತ್ರ ಇದೀವಿ. ಈಗ ಒಂದು ಸಣ್ಣದಾಗಿ ವ್ಯೂಸ್ ಮಾತ್ರ ಅಲ್ಟಿಮೇಟ್. ಬರ್ರೆ ಬೇಕಲ್ಲೇ ಇಲ್ಲಿ ವಾಡದೆ. ಕಮಾನ್ ಗೈಸ್. ಎಸ್ ಇವಾಗ ಕಮಾನ್ ಗೈಸ್, ಕಮಾನ್, ಯು ಕ್ಯಾನ್ ಡೂ ಇಟ್. देखो ना गाइस ನೋಡಿ ಟೆಂಪಲ್ಗೆ ಹೋಗಿ ಇನ್ನ ಅಷ್ಟು ಮೇಲೆ ಹತ್ಬೇಕು. ನೋಡಿ ಒಳಗಡೆ ಈ ತರ ಎಲ್ಲ ಶಾಪಿಂಗ್ ಮಾಡೋದು ಸಿಗುತ್ತೆ. ಅಂತೂ ಡಿಸೈನ್ಸ್ ಎಲ್ಲ ಇದೆ. ಇದೆಲ್ಲ ಮೇಲ್ಗಡೆ ಹಿಡಿಂಬೆ ಟೆಂಪಲ್ ಮೇಲೆ ಹತ್ತೀವಲ್ಲ, ಆ ಲೊಕೇಶನ್ ಅಲ್ಲಿ ಇದು. ಇಲ್ಲೆಲ್ಲ ಸೂಪರ್ ಆಗಿದೆ. ನಮ್ದು ಆರ್ಟ್ ಮಾಡ್ಕೊಡ್ತಾರೆ. ಇವಳು ಇಲ್ಲೂ ಫೇಮಸ್ ಆಗ್ಬಿಟ್ಟಾಳೆ.
ಇದೆ. ಇದು ಇದ್ರಾಗ ಜೋ ನೋಡಿ ಇಲ್ಲಿ ಅದು ವೈಟ್ ಕಲರ್ ಎಮ್ಮೆನದ ನನಗೆ ಗೊತ್ತಿಲ್ಲ, ಅದು ಇತ್ತು. ಮತ್ತೆ ಇಲ್ಲಿ ಕ್ಯೂಟ್ ಆಗಿ ಹೋಗೋದು, ಹತ್ರ ಹೋಗು ಕೊಡ್ಬೇಕು. ಅದಕ್ಕೂ ಮೊಲಗಳಿದಾವೆ. नाई कूड़ा उड़ने फोटो खिंचवाने के ट्रेडिशनल ड्रेसेस फोटोशूट इन्हीं कपड़े के ऊपर है। ನೋಡಿ ಇವಾಗ ಈ ಥರದ ಡ್ರೆಸ್ ಹಾಕ್ಬೇಕು ಅನ್ಕೊಂಡಿದ್ದೀವಿ. जैकेट निकाल दो बस, हाथ में क्या उधर ही टांग दो अपना जैकेट, फोन पर कट ले लेके उधर ये जैकेट दे हमारा मत शूट करना। हाँ ठीक है हाँ ಅಲ್ಲಿ ನಿಂತ್ಬಿಡು ನೀನು ಸುಮ್ಮನೆ. ಹಾಂ ಹಾಂ ನಿಂತ್ಕೊಂಬಿಡು, ಸರಿ ಹೋಗುತ್ತೆ. वीडियो बनाना अपनी हां दिया ಹಾಂ ರೆಡಿ ಆದರು. ಗೋಲ್ ಹೋಗ್ತಿದೆ. आपको जैकेट नहीं आगे लड़की है ना? हाँ जी ಹಿಡಿಂಬ ಕೇಶವ ಏಮ್ ಹಿಡಿಂಬೆನೆ ಇದು ಹಿಡಿಂಬೆನೆ ಸೆಂಟರ್ ಮಾಡಬೇಕಾಯ್ತು ಹಣೆ ಹತ್ರ ಇರೋದು. ಇದು ಬೆನ್ನಿಗೆ ನೆತಕದ ಫ್ಲವರ್ ಅಲ್ಲಿ ಫ್ಲವರ್ ಫ್ಲವರ್ ನೆತಕ ಇದು ಇಲ್ಲಿ ಕೊಟ್ರೆ ಬ್ಯಾಗ್ ಅಲ್ಲಿ ಇಡ್ಬೇಕಂತ ಅನ್ಕೊಟ್ಟಿದ್ದ. ವಿಡಿಯೋ ಹೆಂಗ್ ಮಾಡ್ಲಿ? ಹೋಗು. ಹಿಡಿಂಬ ಟೆಂಪಲ್ ಅಲ್ಲಿ ಈ ತರ ಮುಖ ತೋರ್ಸಿ. ಈ ತರ ರೆಡಿ ಆಗಿದ್ದೀರಿ, ಒಳ್ಳೆ ರೀಲ್ಸ್ಗಳು ಮಾಡಿ ಹೋಗ್ತಾ ಇದೀವಿ. ತುಂಬ ಚೆನ್ನಾಗಿತ್ತು ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಈ ಡ್ರೆಸ್. ನಮ್ದು ಲೇಟೆಸ್ಟ್ ಮುಗಿಯ ಹಿಡಿಂಬ ಟೆಂಪಲ್ ಮೇಲೆ ಬಂದ್ವಿ. ಈಗ ಕ್ಲೋಸ್ ಆಗಿದೆ ದೇವಸ್ಥಾನ. ಓ ಇದಕ್ಕೂ ಕ್ಯೂ ಇದೆ. ಇದೆಲ್ಲ ಸ್ನೋ. ಓ ಆರಾಮಾಗಿ ಕೂತ್ಕೊಳ್ಳುತ್ತೆ ನಮ್ದು. ಇಲ್ಲೋಡು ಸ್ನೋ, ನೋಡು ಇಲ್ಲೋಡು ಗ್ರಿಪ್ಪು. ಸೇಮ್ ಅಲ್ಲಿ ಇದು ಇದ್ದಂಗೆ ಐತಲ್ವಾ? ಫುಲ್ ಜೋ ಏನಕ್ಕೆ ಇಲ್ಲೆಲ್ಲ ಇನ್ನ ಕಮ್ಮಿ ಇತ್ತು ಅನ್ಸುತ್ತೆ. ಇದು ಹಿಡಿಂಬ ಟೆಂಪಲ್ ಹಿಂದೆ ಈ ತರ ಇದೆ. ಇದು ಹಿಡಿಂಬ ಟೆಂಪಲ್. ಸೊ ಅಲ್ಲಿ ನಾವು ಆ ಥರ ಹಾಕಿದ್ವಿ, ಹಾಕೊಂಡು ಒಳ್ಳೊಳ್ಳೆ ಫೋಟೋಸ್ ವಿಡಿಯೋಸ್ ತಕ್ಕೊಂಡು ಈಗ ನಾವು ನೆಕ್ಸ್ಟ್ ಬಟ್ಟೆ ಚೇಂಜ್ ಮಾಡಿ ಒಂದಷ್ಟು ಫೋಟೋ ರೀಲ್ಸ್ ಎಲ್ಲ ತಕ್ಕೊಂಡು ಹೊರಡ್ತಾ ಇದೀವಿ. ಬನ್ನಿ. ಆಲ್ರೆಡಿ ಆಯ್ತು, ಆಗಿದೆ.
ಇಲ್ಲೇ ಇದ್ದೀನಿ ಈಗ ಹೊಡ್ತಾ ಇದ್ದೀನಿ. ನೋಡಿ ಇಲ್ಲೆಲ್ಲ ಮೊಬೈಲು ಅಲ್ಲಿ ಯಾರಲ್ಲ ಸ್ನೋ ಸ್ನೋ ಆಟ ಆಡ್ ಬರೋಣ ಬರ್ರಿ ಇಲ್ಲಿ ಇಲ್ಲಡಿ ಸ್ನೋ ಇಲ್ಲಿದೆ ಇಲ್ಲಿ ಇಷ್ಟಿದೆ ಇವಾಗ ಸದ್ಯಕ್ಕೆ. ಮೇಲ್ ನೋಡ್ರಿ ವಾ ಇಲ್ಲೊಂದಷ್ಟು ಅಡ್ವಾಂಟೇಜಸ್ ಇದೆ ನೋಡಿ. ನಾಳೆ ನಾವು ರಿಯಲ್ ಸ್ನೋಗೆ ಹೋಗ್ತೀವಿ. ಈಗ ಸದ್ಯಕ್ಕೆ ಈ ಸ್ನೋದಲ್ಲೇ ಆಟ ಆಡೋಣ. ಸೂಪರ್ ಆಗಿದೆ. ಒಯ್ ನಮ್ ಶೂ ಸಕ್ಕತ್ತಾಗೈತೆ ಕಣೆ. ಇಲ್ಲೋಡು ಇಲ್ಲೋಡು ಇದೊಂದು ಈಗ ಮಾಡು ಕೆರಿ ಕೆರಿ ಇಬ್ಬರದು. ನನ್ ಕಾಲ್ ಬರ್ತಾ ಇಲ್ಲ. ಎತ್ರ ಏನು ಅವನು ಓ ಒಯ್ ಗ್ರಿಪ್ ವಾ ಫುಲ್ ಕೋಲ್ಡ್ ಆಯ್ತು. ಏನಲ್ಲೆಲ್ಲ ಒಳಗ್ ಹೋಗ್ಬಿಟ್ಟೆ ಅನ್ಕಂಡೆ. ನೀವ್ ಇಡಿ ಕಾಲಿಡಿ 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 ಹಿಂಗಾಗಿ ನಾನ್ ಬಿಡು ನಾಳೆ ಚೆನ್ನಾಗಿ ಆಟ ಆಡೋಣ. ಏನ್ ಪ್ಲೀಸ್ ಬಿಸಾಕ್ರ ಕಡಲಿ ಇದೇ ಸ್ನೋಗೆ ಖುಷಿ ಆಗ್ತೈತೆ. ಇವ್ರಿಬ್ರು ಆಟ ನೋಡ್ತಾ ಇರಿ. ನಾನು ಅಷ್ಟೊತ್ತು ಆಟಾಡ್ಸ ಆರಾಮ್ಸೆ. ಫುಲ್ ಗ್ರಿಪ್ ಇಲ್ಲ ನೋಡಿ. ಫುಲ್ ಐಸ್ ಹೋಗ್ಬಿಡ್ತು. ಎಸ್ ಇವಾಗ ನಾವು ಮಾಲ್ ರೋಡಲ್ಲಿ ಈವ್ನಿಂಗ್ ಟೈಮ್ ಬಂದಿದ್ದೀವಿ ಶಾಪಿಂಗ್ಗೆ ಅಂತ. ಸೊ ಇಲ್ಲಿ ಏನೇನೆಲ್ಲ ತೊಗೊಂಡ್ವಿ ಅನ್ನೋದು ಲಾಸ್ಟಲ್ಲಿ ಹೇಳ್ತೀನಿ. ಇಲ್ಲ ಅಂದರೆ ನೆಕ್ಸ್ಟ್ ಯಾವಾಗಾದರೂ ಬೇಕು ಅಂದರೆ ನೆಕ್ಸ್ಟ್ ಅದೊಂದು ಬ್ಲಾಗ್ ಮಾಡ್ತೀನಿ. ಇಲ್ಲೊಂದು ಟೆಂಪಲ್ ಇದೆ ತುಂಬ ಚೆನ್ನಾಗಿತ್ತು. ಅಲ್ಲಿ ನೋಡಿ ಝೂಮ್ ಆಗ್ತಾಯಿದ್ದೀನಿ. ಇದು ಮಾಲ್ ರೋಡಲ್ಲಿರೋದು ಟೆಂಪಲ್ಲು, ಹೆಣ್ದೇವ್ರ ದೇವಸ್ಥಾನ. ತುಂಬ ಚೆನ್ನಾಗಿತ್ತು. ಬಟ್ ನಾವು ಶೂ ಹಾಕಿದ್ವಲ್ಲ ಹಾಗಾಗಿ ಹೋಗೋಕ್ಕಾಗಿಲ್ಲ. ಸಿಕ್ಕಾಪಟ್ಟೆ ಚಳಿ ಇದೆ. ಯಾರು ಶೂ ಬಿಚ್ಚಬೇಕು ಅಂತ ಒಳಗಡೆ ಹೋಗಿಲ್ಲ. ಇದೇ ಮಾಲ್ ರೋಡು, ದ ಫೇಮಸ್ ಮನಾಲಿ ರೋಡಲ್ಲಿ ಮಾಲ್ ರೋಡೇ ಫೇಮಸ್. ಚಳಿಗೆ ಫುಲ್ಲು ಪ್ಯಾಕಪ್ ಆಗಿಬಿಟ್ಟಿದ್ವಿ. 3 ಲೇಯರ್ಸ್ ಬಟ್ಟೆ, ಸ್ವೆಟರ್ಸು ಎಲ್ಲ ಹಾಕ್ಕೊಂಡು ಫುಲ್ ಪ್ಯಾಕಪ್ ಆಗಿದ್ದೀವಿ. ಈಗ ಮಾಲ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ವ್ಯೂ ಮಾತ್ರ ಸೂಪರಾಗಿತ್ತು. ಹಾಗೆ ವೆದರ್ ಕೂಡ ತುಂಬ ಚಳಿ ಇದೆ. ಬಾಡಿ ಕೋಲ್ಡ್ ಇರೋರು ಈ ಕಡೆ ಬಂದರೆ ಅವ್ರಿಗೆ ಪ್ರಾಬ್ಲಮ್ಸ್ ಆಗ್ಬೋದು. ನಮ್ಮದು ಬಾಡಿ ಎಲ್ಲ ಹೀಟ್ ಅಲ್ವಾ, ಸೊ ಹಾಗಾಗಿ ಪರವಾಗಿಲ್ಲ. ಬಟ್ ಅಲ್ಲಿ ಎಷ್ಟೇ ಬಿಸಿಲಿದ್ರೂ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಆ ಥರ ಇದೆ ವೆದರು. ಸೊ ಯಾ ಅಬೇಬಿ ಕಮ್ ಟು ಮನಾಲಿ. ಈಗ ಮಾಲ್ ರೋಡಲ್ಲಿ ಇದ್ದೀವಿ. ಚಲೋ ಈಗ ಒಂದಷ್ಟು ಬಟ್ಟೆ ತಗೊಂಡೆ. ಸಿಕ್ಕಾಪಟ್ಟೆ ಚಳಿ ಅದು ತಡ್ಕೊಳಕ್ಕೆ ಆಗಲಿಲ್ಲ. ಹಾಗಾಗಿ ಮನಾಲಿಲೇ ಒಂದು ಸ್ವೆಟರ್ ತಗೊಂಡು ಹೊರಟಿದ್ದೀವಿ. ಮಾಲ್ ರೋಡಲ್ಲಿ ಇದ್ದೀವಿ. ಒಳ್ಳೆ ಫಾರಿನ್ ವೈಬ್ ಕೊಡ್ತಾ ಇದೆ. ಫಾರಿನ್ ಎಲ್ಲ ಹೆಂಗಿರ್ಬೇಡ ನಮ್ಮ ಕರ್ನಾಟಕ. ಸೊ ಮನಾಲಿಲಿ ನಾವು 1 ಡೇ ಟ್ರಿಪ್ ಈ ಥರ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಎಲ್ಲೆಲ್ಲ ಹೋಗ್ತೀವಿ ಅಂತ ನಾಳೆ ವೀಡಿಯೋದಲ್ಲಿ ಹಾಕ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸಬ್ಸ್ಕ್ರೈಬ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್.